ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿಂಧನೂರು ಕ್ಷೇತ್ರಕ್ಕೆ ನಾವಿವತ್ತು ಬಂದಿದ್ದೀವಿ. ಬನ್ನಿ, ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರ ಏನಿದೆ, ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಬರೋಣ. ಕೇಂದ್ರ ಸರ್ಕಾರದ್ದು ನಮಗೊಂದು 5,000 ಬಂದಿಲ್ಲ. ಇವತ್ತು ಸಿದ್ದರಾಮಯ್ಯ ತಿಂಬಾಕ ನಾವು ತಿಂತಾ ಇದ್ದೀವಿ. ಅದು ನಮಗೆ ಇಷ್ಟ ಐತೆ. ಕೇಂದ್ರ ಸರ್ಕಾರದಿಂದ ನಮಗೆ 5,000 ರೂಪಾಯಿ ಬಂದಿನೂ ಇಲ್ಲ, ನಾವು ನೋಡಿನೂ ಇಲ್ಲ. ಬರೀ ರೈತರು ಬಡವರಿಗೆ ಇವತ್ತು ಆ ತಾಕ್ಯಾನ ತಿಂತಾ ಇದ್ದೀವಿ. ಆ ಋಣ ನಾವು ತೀರಿಸ್ಬೇಕು. ಸರ್ ನಮಸ್ಕಾರ, ತಮ್ಮ ಹೆಸರು? ವೆಂಕನಗೌಡ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ನಾವು KSRTC ನಿವೃತ್ತಿ. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮ ಅಭಿಪ್ರಾಯ ನೋಡ್ರಿ, BJP ಬರಬೇಕು. ಯಾಕೆ? ಮೋದಿ ಅನುಕೂಲ ಮಾಡ್ಯಾನ ಎಲ್ಲರಿಗೆ. ದೇಶ ಉಳಿಬೇಕಂದ್ರೆ ಮೋದಿ ಬರಬೇಕು. ಏನು ಅನುಕೂಲ ಮಾಡಿದ್ದಾರೆ? ಅಲ್ಲ, ರೈತರಿಗೆ ಬರ್ತಕ್ಕಂಥದ್ದು 2,2 ಸಾವಿರ ಆಗ್ತಾನ, ರೈತರಿಗೆ ಅನುಕೂಲ ಮಾಡಿಕೊಟ್ಟಾನ. ಬರಬೇಕಂತ ನಮಗೆ ಇಚ್ಛೆ. ಇಲ್ಲಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಅದು ಸಿದ್ದರಾಮಯ್ಯ ಸರ್ಕಾರದಾಗ ಹೆಣ್ಮಕ್ಳಿಗೆಲ್ಲ ಸವಲತ್ತು ಮಾಡ್ಯಾರ. ಎಲ್ಲ ಸವಲತ್ತು ಮಾಡ್ಯಾರ. ಅದ್ರ ಬಗ್ಗೆ ನಿಮಗೆ ಸಮ್ಮತಿ ಇದೆಯಾ? ಹೆಂಗೆ ಏನು? ಹೆಣ್ಮಕ್ಳು ಓಟ್ ಹಾಕ್ಬೋದು, ಗಂಡು ಮಕ್ಕಳು ಮಾತ್ರ BJPಗೆ ಓಟ್ ಹಾಕ್ತಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಬಗ್ಗೆ ನೋಡಿದ್ರೆ ಇಲ್ಲಿ BJP ಕ್ಯಾಂಡಿಡೇಟ್ ವೀಕ್ ಇದೆ. ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಐತೆ. ದೇಶದಾಗ ಮೋದಿ ಬರ್ತಾನ, ಕೊಪ್ಪಳ ಮಾತ್ರ BJP ಬರಲ್ಲ. ಯಾವ ಆಧಾರದ ಮೇಲೆ ಹೇಳ್ತೀರಿ? ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು ಉಲ್ಟಾ ಪಲ್ಟಾ ಆಗಿದೆ ಎಲೆಕ್ಷನ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಶಿವರೆಡ್ಡಿ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ವ್ಯವಸಾಯ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈಗ MP ಎಲೆಕ್ಷನ್ ಈಗಾಗಲೇ BJP ಗೌರ್ಮೆಂಟ್ ಇದೆ ಕೇಂದ್ರದಲ್ಲಿ. ಬಟ್ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಆಗ್ಬೇಕಂತ ನಮಗೆ ಅಭಿಪ್ರಾಯ. ಯಾಕೆ? ಈ ಏನು ಇತಿಹಾಸದೊಳಗೆ ಕಾಂಗ್ರೆಸ್ ಗೌರ್ಮೆಂಟ್ನವರು 60 ವರ್ಷ ರಾಜಕೀಯ ಆಳಿದ್ದಾರೆ. ಇಂದಿರಮ್ಮನ ಕಾಲಕ್ಕೆ ಏನು ಒಂದು ಕಾಮಗಾರಿ ಕಳಪೆಯನ್ನು ಮಾಡೋಕ್ಕಾಗಲಿಲ್ಲ. ಈ 10 ವರ್ಷದಾಗ ನರೇಂದ್ರ ಮೋದಿ ಅವರ ಕಾಮಗಾರಿ ಕಳಪೆಯನ್ನು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮತ್ತೆ ಪ್ರಧಾನಿ ಮೋದಿ ಆಗ್ಬೇಕಂತ ಬಯಸ್ತೇವೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಸರ್, MP ಎಲೆಕ್ಷನ್ ಮಾತಾಡ್ರಿ, ನಾವು ಮೋದಿಗೆ ಹಾಕ್ತೀವಿ ನೋಡ್ರಿ. ಯಾಕೆ? ಹೌದು, ಅಭಿವೃದ್ಧಿ ನೋಡಿ ಹಾಕ್ತೀವಿ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ? ಮಾಡ್ಯಾರಿ, ನಮಗೇನು ಗೊತ್ತಾಗಲ್ಲ, ನಾವು ವ್ಯಾಪಾರ ಮಾಡ್ತೀವಿ. ಒಟ್ಟು ಮದುವೆ ಆಗ್ತೀವಿ. ಬಂದರೆ ಅಭಿವೃದ್ಧಿ ಆಗ. ಹೌದು. MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಕ್ಯಾಂಡಿಡೇಟು ಅಷ್ಟು ಅದಿಲ್ಲ ರೀ. ನಮ್ಮ ಮದುವೆ ನೋಡಿ ಹಾಕ್ತೀವಿ. ಏನು ಕೆಲಸ ಮಾಡ್ತೀರಿ? ಈ ಒಕ್ಕಲ್ದ ಇದು ವ್ಯವಸಾಯ ಮಾಡ್ತೀವಿ. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಈ ಮೋದಿ ರೀ. ಯಾಕೆ ಮೋದಿ? ಮೋದಿ ದೇಶ ಅಭಿವೃದ್ಧಿ ಮಾಡ್ತಾನೆ ರೀ. ಅಂದರೆ ದೇಶ ನಮ್ಮ ಮುನ್ನಡೆಸ್ಬೇಕಾದ್ರೆ ಮೋದಿ ಬಿಟ್ಟು ಬೇರೆ ಯಾರು ಇಲ್ಲ ನಮ್ಮ ದೇಶದಾಗ. ಮೋದಿ ಬಂದ್ರೆ ನಮ್ಮ ದೇಶ ಒಳ್ಳೆಯದು. ಇಲ್ಲಕ್ರ ಬಂದರೆ ಏನಂತ ಮತ್ತೆ ಇದಾಗ್ಬಿಡುತ್ತೆ, ದೇಶ ಒಳ್ಳೆಯಲ್ಲ. ಯಾಕೆ ಬೇರೆದವ್ರು ಬಂದರೆ ಉಳಿಯಲ್ಲ ಅಂತೀರಾ? ಅಲ್ರಿ, ಅವ್ರಿಗೆ ಇದನ್ನಿಲ್ಲ ಅವ್ರಿಗೆ. ಅದು ಏನು ಮಾಡ್ಕೊಂಬೋದು ಇದೆ. ಅದೇ ಬಿಡ, ರಾಹುಲ್ ಗಾಂಧಿ ಅದಾರ ದೇಶದ ಅವ್ರಿಗೆ ಏನು ಜೀರೋ ಪರ್ಸೆಂಟ್ ಅವ್ರಿಗೆ ಏನೇನು ಗೊತ್ತಿಲ್ಲ ಅವ್ರಿಗೆ. ಬರೀ ದೇಶದ ಅದು ಮಾಡ್ದು ಇದು ಮಾಡ್ದು ಅಂತಾರೆ. ಬರೀ ನಮ್ಮ ಹಿಂದೂ ಮಂದಿ ಏನಿಲ್ಲ ರೀ, ಬರೀ ಮುಸಲ್ಮಾನ್ರಿಗೆ ಮಾಡ್ಬೋದು. ಮಾಡಿದ್ರೆ ನಮ್ಮ ಹಿಂದೂ ಮಂದಿ ರಕ್ಷಣೆ ಇಲ್ಲ ನಾವು. ಅದಕ್ಕಾಗಿ ನಮ್ಮ ದೇಶ ಸಲುವಾಗಿ ಯಾರು ಏನಿಲ್ಲ ನಮ್ಮ MP ಎಲೆಕ್ಷನ್ಗೆ. ದೇಶಕ್ಕೆ ಸಲುವಾಗಿ ಮೋದಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಂದರೆ ಕಾಂಗ್ರೆಸ್ ಮ್ಯಾಗಿದೆ ಇದ್ದಾರೆ. ಯಾಕೆ? ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡ್ಯಾರ. ಜಾತಿ ಜಗಳ ಇಲ್ಲ ಅದ್ರಾಗ. BJP ಅವ್ರಿಗೆ ಬರೀ ಜಗಳ, ದಿನ ಒಂದು ರೂಲ್ಸು, ಹಲಾಲ್ ಕಟ್, ಅದು ಇದು ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು ಅವ್ರದ್ದು ಕೆಲಸ. ಮಾಬ್ಲಿಂಚಿಗೆ ಮಾಡ್ತಾರೆ ಅವರು. ಅದು ಸಲಕ್ಕೆ ಸರ್. ಈಗ ಮತ್ತು ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? MP ಕ್ಯಾಂಡಿಡೇಟ್ ಒಳ್ಳೆಯದೇ ಅದಾರ ಕೊಪ್ಪಳಗ. ಅವರೇ ಬರ್ಬೋದು ಮೋಸ್ಟ್ಲಿ. ಕೆಲವೊಬ್ರು ಅಂತಾರ ಮಿಷನಾಗ ಪಾರ್ಟಿ ಎದ್ದು ಗಾಸಿ ಅನ್ನಕತ್ತಾರ. ಸ್ವಲ್ಪ ವಾಲಿಡ್ ಪೇಪರ್ ಆಗಿದ್ರೆ ಬೇಸಿತ್ತು. ನಮಸ್ಕಾರ. ಪ್ರಕಾಶ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ? ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ? ಸುಮಾರು ವರ್ಷ ಆಯಿತು, ಒಂದು 15 ವರ್ಷ ಆಯಿತು. ಹೆಂಗಾಯ್ತು ಬಿಸ್ನೆಸ್? ಈಗ ಚೆನ್ನಾಗಿದೆ. ಈಗ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲೆಕ್ಷನ್ ಬಂದೇ ಇದ್ದರೆ ವೋಟ್ ಮಾಡಬೇಕು, ಮಾಡ್ತೀವಿ. ಹೆಚ್ಚಿನ ಮಾಹಿತಿಗೆ ಅಂತ ಅಷ್ಟು ನಾವೇನು ಹೇಳಂತಾಗಿಲ್ಲ. ಈಗ ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ ಕಳ್ಳಿ ಸಂಗಣ ಇದ್ದರು. ಈಗ ನೆಕ್ಸ್ಟ್ ಬೇರೆ ಕೊಟ್ಟಿದ್ದಾರಂತ ನೋಡ್ಬೇಕು. ಯಾರು ಚಲೋ ಇರ್ತೋ ಅವ್ರಿಗೆ ಹಾಕ್ಬೇಕು. ಪ್ರಧಾನಮಂತ್ರಿಯವ್ರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೇದೈತೆ ಅವ್ರದ್ದು, ಪರವಾಗಿಲ್ಲ. ಮೋದಿಗೆ ಮಾಡ್ಬೇಕಂತ ಮಾಡೀವಿ ನಾವು. BJP ಹಾಕ್ತೀವಿ ಒಟ್ಟು. ಯಾಕೆ ಸರ್? ಹೌದು, ಅನುಕೂಲ ಭಾಳ ಅನುಕೂಲ ಮಾಡ್ಯಾನ. ಏನು ಅನುಕೂಲ ಆಗಿದೆ ಸರ್? ಮೋದಿಯಿಂದ ಭಾಳ ಅನುಕೂಲ ಆಗಿದೆ. ನಾವು ಮೋದಿಗೆ ವೋಟ್ ಹಾಕ್ತೀವಿ. ಇಲ್ಲಿನ MP ಕ್ಯಾಂಡಿಡೇಟ್ಸ್ MP ಕ್ಯಾಂಡಿಡೇಟ್ ಚಲೋ ಐತ್ರಿ, ಚಲೋ ಐತ್ರಿ. ಹಾಲಿ MP ಅವ್ರ ಬಗ್ಗೆ ಏನು ಹೇಳ್ತೀರಿ? ಯಾರು ರೀ?
ಇಲ್ಲಿ ಹಾಲಿ ಹಾಲಿ MP ಚಲೋ ಐತ್ರಿ ಅವ್ರದ್ದು. BJPನೇ ಬರ್ತಾರೆ ಇಲ್ಲಿ ಕೊಪ್ಪಳ, ಬೇರೆ ಯಾವ್ದು ಬರಲ್ಲ. ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಆಗಿದಾವ ಅನ್ಸುತ್ತೆ ನಿಮ್ಗೆ? ಆಗ್ಯಾವ್ರಿ, ಮಾಡ್ಯಾರ. ಕರಡಿ ಸಂಗಣ್ಣ ಮಾಡ್ಯಾನ, ಎಲ್ಲ ಮಾಡ್ಯಾರ, ಮತ್ತೆ ಮಾಡ್ಯಾರ, ಚಲೋ ಮಾಡ್ಯಾರ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಒಳ್ಳೆ ಫೀಚರ್ ಬಂದಿದೆ, ನೋಡ್ಬೇಕು, ಚೆನ್ನಾಗಿದ್ದವರು ನೋಡಿದ್ದು ಮಾಡ್ಬೇಕು. ಯಾರು ನಿಮ್ಮ ಪ್ರಕಾರ ಚೆನ್ನಾಗಿರೋ ಅಭ್ಯರ್ಥಿಗಳು ಅಂತ ಅನ್ಸುತ್ತೆ? ಆರೈಕೆ ಅವ್ರಿಗೆ ಹಾಕ್ತೀವಿ ರೀ, ಯಾರಿಗೆ ಚೆನ್ನಾಗಿದ್ದವ್ರು ಮಾಡೋರು ಯಾರು ಮಾಡ್ತಾರೆ ಅವ್ರಿಗೆ ನೋಡಿ ಹಾಕ್ತೀವಿ. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತಾರೆ? ಎಲ್ಲರೂ ಇದ್ದಾರೆ, ನೋಡಿ ಚೆನ್ನಾಗಿ ನೋಡಿ ಹಾಕೋಣ. ಪ್ರಧಾನಮಂತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಯಾರು ಮೋದಿ ಅಂತ ಇದು ಮಾಡಕತ್ತಾರೆ, ನೋಡೋಣ, ಅಭಿಪ್ರಾಯ ಅವ್ರದ್ದೇ ಚಲೋ ಆಗ್ಬೋದು ಅಂತ ಇದೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು ಇಟ್ನಾಳ ರಾಘವೇಂದ್ರ ಮಾಡ್ಬೇಕಂತ ಮಾಡೀವಿ. ಯಾಕೆ? ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಮಾಡಿ ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರು, ಅಕ್ಕಿ ಫ್ರೀ ಕೊಡ್ತಾರೆ, ಅಭಿವೃದ್ಧಿ ಮಾಡ್ಯಾರ ನಮಗೆ, ಹಂಗಾಗಿ ಮಾಡಕತ್ತೀವಿ. ಜಾಸ್ತಿ ಅದರಿಂದ ಡೆವಲಪ್ಮೆಂಟ್ ಆಗಿರೋದು. ಯಾಕಂದರೆ ಸ್ಟೂಡೆಂಟ್ಗಳಿಗೆಲ್ಲ ಬಡವರಿಗೆಲ್ಲ ಅದೇ 2,000 ರೂಪಾಯಿಂದ ಜೀವನ ಮಾಡ್ತಿದ್ದಾರೆ. ಬಡ ಮಕ್ಕಳು ಏನು ಮಾಡಬೇಕು ಅಂತ ತಿಳಿಸ್ಬೋದು. ಮತ್ತು ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ರೀತಿ? ಕೇಂದ್ರ ಸರ್ಕಾರ ಯೋಜನೆಗಳು ಬರೀ ಅನೌನ್ಸ್ಮೆಂಟ್ ಆದ ಹೊರತು ಯಾವುದು ಡೆವಲಪ್ಮೆಂಟ್ ಆಗಿಲ್ಲ. ಅನೌನ್ಸ್ಮೆಂಟ್ ಆಗಿದ್ದಾವೆ, ಯಾವುದು ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂದರೆ ಇಲ್ಲಿ MP ನಿಂತಿದ್ದಾರಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ, ಅವರು ಯಾರು ಅಂತಲೇ ಗೊತ್ತಿಲ್ಲ. ಅದೇ ಕರಡಿ ಸಂಗಣ್ಣ ಅವ್ರು ಗೆದ್ರಲ್ಲ, 2 ಸಲ ಗೆದ್ರು, ಟಿಕೆಟ್ ಯಾಕೆ ಕೊಡಲಿಲ್ಲ ಅವ್ರು ಗೆದ್ರಲ್ಲ. ಈಗ ಯಾರೋ ಹೊಸಬ್ರು ತಂದು ಜೈ ಶ್ರೀರಾಮು ಆ ಥರ ಈ ಥರ ಮಾಡ್ತಾಯಿದ್ದಾರೆ. ಅದೆಲ್ಲ ಯಾಕೆ? ನಾವೆಲ್ಲರೂ ಒಂದೇ ಅಲ್ವಾ? ಯಾವ ರೀತಿ ನಾಯಕರನ್ನ ನೀವು ಬಯಸ್ತೀರಿ? ನಾಯಕರಂದರೆ ನಮಗೆ ಇಲ್ಲೂ ಯಾವ ನಾಯಕರನ್ನು ನೋಡಿಲ್ಲ ನಾವು, ಯಾಕಂದರೆ ನಮಗೆ ಪರಿಚಯನೇ ಇಲ್ಲ. ಪರಿಚಯ ಇಲ್ಲದವ್ರನ್ನ ತಂದು ನಿಲ್ಲಿಸಿ ನಾವು ಓಟ್ ಹಾಕಂದ್ರೆ ಹೆಂಗೆ ಹಾಕ್ಬೇಕು ಗೊತ್ತಾಗ್ತಿಲ್ಲ. ಅದೇ ನಮ್ಮ ಹೆಸರು ಲಲಿತ್ ಕುಮಾರ್ ಅಂತ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅದು ಎಲೆಕ್ಷನ್ ವೋಟಿಂಗ್ ದಿನನೇ ನಾವು ಡಿಸೈಡ್ ಮಾಡೋದು, ಅಲ್ಲಿ ತನಕ ಡಿಸೈಡ್ ಮಾಡಲ್ಲ. ವೋಟಿಂಗ್ ದಿನ ಯಾರಿಗೆ ಓಟ್ ಹಾಕಬೇಕು ಅದೇ ದಿನ ಡಿಸೈಡ್ ಮಾಡೋದು. ಯಾವ ರೀತಿ ನಾಯಕರುಗಳನ್ನು ನೀವು ಬಯಸ್ತಾ ಇದ್ದೀರಾ? ಒಳ್ಳೆ ನಾಯಕರು ಇರಬೇಕು, ಒಳ್ಳೆ ಕೆಲಸ ಆಗಬೇಕು, ಅಭಿವೃದ್ಧಿ ಕೆಲಸ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಥರದ ಕೆಲಸಗಳನ್ನು ಆಗಬೇಕಂತ ಆ ಥರ ನಾವು ಬಯಸ್ತೀವಿ. ಇಲ್ಲಿನ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತಾರೆ? ಎರಡೂ ಪಕ್ಷದ ಕ್ಯಾಂಡಿಡೇಟ್ಸ್ಗಳು ಈ ಸದ್ಯ ಇಲ್ಲಿ BJP ಕಡೆಯಿಂದ ಹೊಸ ಕ್ಯಾಂಡಿಡೇಟ್ ಅದಾರ, ಕಾಂಗ್ರೆಸ್ ಕಡೆಯಿಂದ ಇಟ್ನಾಳ್ ಅವ್ರು ಅದಾರ. ನೋಡಮ್ಮ, ಮುಂದೆ ಆಲೋಚನೆ ಮಾಡಿ ಓಟ್ ಹಾಕಮ್ಮ. ಪೈಪೋಟಿ ಇದೆ ಅನ್ಸುತ್ತಾ? ಪೈಪೋಟಿ ಇದೆ, ಮತ್ತು ಎಲೆಕ್ಷನ್ ಆದಮೇಲೆ ಪೈಪೋಟಿ ಇದ್ದೇ ಇರುತ್ತಾ? ಅದು ಕ್ಯಾಜುವಲಿಗೆ ಪೈಪೋಟಿ ಇರಲೇಬೇಕು. ಎಲೆಕ್ಷನಲ್ಲಿ ಪೈಪೋಟಿ ಇದ್ದಿಲ್ಲ ಅಂದ್ರೆ ವೇಸ್ಟ್ ಅಲ್ಲ ಎಲೆಕ್ಷನ್ ಆಗೋದು ಕೂಡ. ಪೈಪೋಟಿ ಇರಲೇಬೇಕು. PM ಬಗ್ಗೆ ನಿಮ್ಮ ಅಭಿಪ್ರಾಯ? PM ಬಗ್ಗೆ ಮೋದಿ ಅವ್ರು ಭಾಳ ಒಳ್ಳೆಯವರು. BJP 100% ಯಾಕೆ? ಮೋದಿ ಎಲ್ಲ ಒಳ್ಳೇದು ಮಾಡ್ಯಾರ. 100% BJP ಬರ್ತೀವಿ. ಇಲ್ಲಿ ಹಂಗಂದ್ರೆ BJP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ವ್ಯಕ್ತಿ ಸರ್. ಒಳ್ಳೆ ಸೌಕರ್ಯ. ನೋಡ್ತಿರೋ ಅಥವಾ ಏನು ವ್ಯಕ್ತಿ? ಇಲ್ಲ, ವ್ಯಕ್ತಿ ಮೋದಿ ನಂಬರ್ 1 ಸರ್. ಮೋದಿ ಪಕ್ಕ ಡೆವಲಪ್ಮೆಂಟ್ ಎಲ್ಲ ಆಗೈತೆ. ಆದರೆ ಅನ್ಎಜುಕೇಟೆಡ್ಗೆ ಏನು ಗೊತ್ತಿಲ್ಲ, ಎಜುಕೇಟೆಡ್ಗೆ ಮಾತ್ರ ಪಕ್ಕ ಓಟ್. ಸ್ಟೂಡೆಂಟ್ಗಳೆಲ್ಲ ಪಕ್ಕ BJP 100%. ಸರ್, ತಮ್ಮ ಹೆಸರು? ವೀರಭದ್ರಪ್ಪ ಅಂತ ಹೇಳಿ. ಏನು ಕೆಲಸ ಮಾಡ್ತೀರಿ? ನಮ್ಮದು ಸ್ಟೇಷನರಿ ಶಾಪ್ ಇದೆ ರೀ. ಓಕೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? MP ಎಲೆಕ್ಷನ್ ಮೋದಿ ಒಂದು ಒಳ್ಳೆ ಅಭಿಪ್ರಾಯ ಇದೆ ರೀ. ಈಗ ಮೋದಿ ಒಳ್ಳೆ ದೇಶದ ಒಂದು ಅಭಿಪ್ರಾಯ ಇದೆ. ಮತ್ತೊಮ್ಮೆ ಮೋದಿ ಬರ್ಬೇಕನ್ನೋದು ನಮ್ಮ ಆಸೆ. ಯಾಕೆ ಮೋದಿ ದೇಶದ ಭದ್ರತೆಗೋಸ್ಕರ ಮತ್ತು ಹೆಣ್ಮಕ್ಳ ಸುರಕ್ಷತೆಗೋಸ್ಕರ, ಹಾಗಾಗಿ ಇನ್ನೊಮ್ಮೆ ಮೋದಿ ಬರ್ಬೇಕಂತ ಅವಕಾಶ. ಬೇರೆ ಪಕ್ಷದವರು ಸುರಕ್ಷತೆ ನೋಡ್ತಾ ಇದ್ದಿಲ್ಲ ಸರ್. ಈಗೆಲ್ಲ ಹೆಣ್ಮಕ್ಳು ಎಲ್ಲಿ ಬೇಕಲ್ಲ ಅತ್ಯಾಚಾರ ಆಗುತ್ತೆ, ಎಲ್ಲ ಅನಾನುಕೂಲ ಆಗಿದೆ. ಅದಕ್ಕಾಗಿ ಇನ್ನೊಮ್ಮೆ ಮೋದಿ ಬರ್ಬೇಕಂತ ಅಷ್ಟೇ. MP इलेक्शंस के बारे में क्या इरादा है आपका? MP कांग्रेस ही करते सब। कांग्रेस? क्यों कांग्रेस? कांग्रेस की हुकूमत में बहुत सुकून से थे पहले। क्या ये लोग आने के बाद से है ना, सब पूरा रोज़ सुबह उठे तो टेंशन। क्या इसलिए क्या है, आदमी को क्या है, हमारी कमाई हम कमा रहे खा रहे, क्या किसी की भी ज़रूरत नहीं है, लेकिन सुकून चाहिए। कांग्रेस रहने से सुकून था। अभी क्या है, रोज़ सुबह उठो झगड़े, वो ये बात उनका एजेंडा जो है, बस कुछ भी नहीं। इरादा सुकून चाहिए, सुकून होना सर। उनका कुछ भी नहीं चाहिए। हर आदमी अपना अपना कमा रहे खा रहे, सब रोज़ सुबह उठ रहे, अपने अपने कारोबार से कमा रहे खा रहे। MP कैंडिडेट्स के बारे में क्या इरादा है आपका? MP कैंडिडेट तो राजशेखर इटनाले आते हैं, वो डॉक्टर साहब उतना ये नहीं है समझो पॉलिटिक्स में, उनको कोई पहचानते भी नहीं ज़्यादा। बस क्या क्या डेवलपमेंट हुआ है सिंदूर में? हमारे पास हमारे MLA साहब तो है ना, डेवलपमेंट करे, बहुत अच्छे आदमी है हमारे हम्पनोड़ा साहब। हमारे हम्पनोड़ा साहब है ना, बहुत 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 अच्छे आदमी है। किसी का झगड़े नहीं, तंटे नहीं, कुछ नहीं, क्या भी नहीं, बहुत सुकून के आदमी है। ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್?
MP ಎಲೆಕ್ಷನ್ ಮೋದಿಗೆ ಹಾಕ್ಬೇಕಂತ ಮಾಡಿದ್ವಿ ಮತ್ತೆ. ಯಾಕೆ? ಮತ್ತು ಆ ದೇಶ ಉಳಿಸ್ತಾನ, ನಾವು ಸ್ವಾವಲಂಬನೆ ಆಗಿ ಬದುಕಕ್ಕೆ ಬರ್ತಾ. ಗುಲಾಮ್ಗಿರಿ ಯಾರು ತಗೊಂಡು ದುಡ್ಡು ಇಸ್ಕೊಂಡು ಬದುಕೋದು ಬೇಡ. ನಾವು ದುಡ್ದು ಊಟ ಮಾಡ್ತೀವಿ, ದೇಶ ಕಾಯ್ತಾನ, ದೇಶಕ್ಕೆ ಒಳ್ಳೇದು ಮಾಡ್ತಾನೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಪಡ್ಕೊಂಡಿರಿ ನೀವು? ಹಾಂ, ಸಿಕ್ಕವ ಇನ್ನಾದ್ರೂ ಮಾಡ್ಬೋದು. ಆದ್ರೂ ನಾವು ದುಡ್ತೀವಿ, ಉಣ್ತೀವಿ, ದೇಶದಿಂದ ನೋಡಲ್ಲ ಅವರು. ಈಗ ಇಲ್ಲಿನ MP ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ? ಹಾಂ, MP ಮತ್ತು ಕ್ಯಾಂಡಿಡೇಟ್ ಯಾವುದೇ ಇರಲಿ, BJP. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಶ್ರೀಕಾಂತ್ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಇನ್ನೂ ಸ್ಟಡಿ ಮಾಡ್ತಾ ಇದ್ವಿ. ಓಕೆ. ಈಗ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲೆಕ್ಷನ್ನು ಯಾವ ರೀತಿ ಆಗಿಬಿಟ್ಟಿದೆ ಅಂತಂದರೆ, ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ಗಳೇ ಅಂತಿಮ ನಿರ್ಧಾರಕ್ಕೂ. ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರವನ್ನು ನಿಯಂತ್ರಣಕ್ಕೆ ತರಬೇಕಾದ್ರೆ ಚುನಾವಣೆಗಳು ಮಹತ್ವ ಪಡೀತವೆ. ಆದ್ದರಿಂದ ಜನರಾಗಿರ್ಬೋದು, ನಾವಾಗಿರ್ಬೋದು, ಸಾರ್ವಜನಿಕರು ಪ್ರತಿಯೊಂದು ಮತದಾನವನ್ನು ಅರಿತುಕೊಂಡು ಮತದಾನವನ್ನು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಬೇಕು. ಈಗ ಏನಾಗ್ಬಿಟ್ಟಿದೆ ಅಂದರೆ ಮಾರಾಟವಾಗ್ತಿದೆ ಮತದಾನ. ಅದನ್ನು ಜನರಿಗೆ ಅರ್ಥವಾದ್ರೆ ಮಾತ್ರ ಪ್ರಜಾಪ್ರಭುತ್ವ ಉಳಿತಿದೆ. ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು. ಯಾವ ರೀತಿ ಅಂತಂದರೆ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು. ಈಗೇನಿಲ್ಲ, ಎಲ್ಲ ತಮ್ಮ ಯಾರು ಎಲೆಕ್ಷನ್ ನಿಲ್ತಾರೆ ಅಂದರೆ ಅವರು ಅವ್ರ ಫ್ಯಾಮಿಲಿ, ಅವರು ಅಧಿಕಾರ ಮೇಲೆ ನೋಡ್ತಾರೆ. ಅವರು ಜನರು ನೋಡಲ್ಲ. ಇವಾಗ ಗೆದ್ದ ಈಗ ತಕ್ಷಣ ಬರ್ತಾರೆ, ಅವ್ರು ಎಲೆಕ್ಷನ್ ಏನೇನು ಗಿಮಿಕ್ ಮಾಡ್ಕೊಳ್ಳಿ, ಎಲ್ಲ ಗೆಲ್ಲತನ ಏನೇನು ಮಾಡ್ಬೇಕಾದ್ರೆ ಎಲ್ಲ ಜನರಿಗೆ ಆಮಿಷ ಹೊಡ್ತಾರೆ. ಆ ಆಮಿಷದಿಂದ ಮತದಾನ ಪಡ್ಕೊಂಡು ಕಾಸಿ ತಾವು ಗೆದ್ದು ಕಾಸಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಎಲ್ಲ ಅಧಿಕಾರ ಅಂತಸ್ತು ಅನುಭವಿಸ್ತಾರೆ. ಸಾಮಾನ್ಯ 5 ವರ್ಷದ ನಂತರ ಆಮೇಲೆ ಮತ್ತೆ ಬರ್ತಾರೆ. ಇದೇ ಆಗ್ಬಿಡುತ್ತೆ. ಜನರು ತಿಳ್ಕೊಬೇಕು. ಈಗ ಎಲೆಕ್ಷನ್ನಿಂದ ಕಾಂಟೆಸ್ಟ್ ಮಾಡೋರು ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಅವ್ರಿಗೇನು ಅದರಿಂದ ಅವ್ರ ಲಾಭ. ಬಟ್ ಜನರು ಪ್ರತಿ ಕ್ಷಣ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸುಮಾರು 70-75 ವರ್ಷದಿಂದ ಇನ್ನೂವರೆಗೂ ಮತದಾನ ಮೌಲ್ಯನೇ ಜನರಿಗೆ ಅರಿವಾಗ್ತಾಯಿಲ್ಲ. ಅದ್ರ ಬಗ್ಗೆ ಅರಿವು ಬಂದರೆ ಸೂಕ್ತವಾದ ವ್ಯಕ್ತಿನ ಆಯ್ಕೆ ಮಾಡಬೇಕು. ಈಗ ಕಾಂಗ್ರೆಸ್ಸು BJP ಅಂತ ಬಂದಿದೆ. ಎರಡು ಪಾರ್ಟಿಯಲ್ಲೂ ಅಷ್ಟೇ ಫ್ಯಾಮಿಲಿ ಫ್ಯಾಕ್ಟ್ರಿಸ್ ನಾವು ಮಾಡಲ್ಲ ಅಂತಾರೆ. ಈಗ ಅವರು ಮಾಡ್ತಾಯಿದ್ದಾರೆ ಎಲ್ಲರೂ. ಹೀಗಾಗಿ ಸೂಕ್ತ ವ್ಯಕ್ತಿನೇ, ಸೂಕ್ತ ಪಕ್ಷ ನಮ್ಮ ದೇಶದಾಗ ಅನಿವಾರ್ಯ ಐತೆ. ಸೂಕ್ತ ವ್ಯಕ್ತಿನೂ ಐತೆ. ಜನರು ಅರ್ಥ ಮಾಡ್ಕೊಂಡು ಕಳಿಸಿ ಮಾಡ್ಬೇಕಂತ ನನ್ನ ಅಭಿಪ್ರಾಯ. ಯುವಕರಿಗೆ ಏನು ಹೇಳೋಕೆ? ಈಗ ಯಾಮರ್ಸ್ಬಿಟ್ರಲ್ಲ, 60 ವರ್ಷ ಅವ್ರೇನು ಮಾಡ್ಯಾರ, 70 ವರ್ಷ ನಾವೇನು ಮಾಡ್ಯಾರ ಅಂತ ಕೇಳಿಸಿ ಅಧಿಕಾರಕ್ಕೆ ಬಂದ್ರೆ ಅದನ್ನೇ ಹೇಳ್ಕೊಂಡು ಈಗ 10 ವರ್ಷದಲ್ಲಿ ಅವರೂ ಯಾಮರ್ಸ್ಬಿಟ್ರು ನಮ್ಮನ್ನ. ಬಂದು ಕಾಶ್ ಅದನ್ನು ಕೊಡ್ತೀನಿ, ಇದು ಕೊಡ್ತಂದು. ನಾವು ಈಗ 27-28 ವಯಸ್ಸಾಗ್ಯಾವ. ನಾವೆಲ್ಲ ಡಬಲ್ ಡಿಗ್ರಿ ಗ್ರಾಜುಯೇಷನ್ ಪಡ್ಕೊಂಡಿದ್ದೀವಿ. ನಮ್ಗೇನಾದ್ರು ಕೊಟ್ರಾ? ಇನ್ನೂವರೆಗೆ ರಿಕ್ರೂಟ್ಮೆಂಟ್ ಇಲ್ಲ. ಎಲೆಕ್ಷನ್ ಮೂಮೆಂಟಲ್ಲಿ ರಿಕ್ರೂಟ್ಮೆಂಟ್ ಇದಕ್ಕೆ ನೋಟಿಫಿಕೇಶನ್ ಆಗಬೇಕು. ಅದಕ್ಕೆ ಮುಂಚೆನೇ ಕರೆದ ಪ್ರತಿ ವರ್ಷ ರಿಕ್ರೂಟ್ಮೆಂಟ್ ಮಾಡ್ಬೋದಲ್ಲ. ಕರ್ನಾಟಕ ಆಯಿತು, ಸೆಂಟ್ರಲ್ ಆಯಿತು. ಈಗ ಮತ್ತೆ ಅದನ್ನು ಆಮಿಷ ಹೊಡ್ತಾರೆ. ಎಲೆಕ್ಷನ್ ಮೂಮೆಂಟಲ್ಲಿ ನೋಟಿಫಿಕೇಶನ್ ಮಾಡೋದು, ಇನ್ನೊಂದು ಎಲೆಕ್ಷನ್ಗೆ ಆರ್ಡರ್ ಕಾಪಿ ಕೊಡೋದು. ಸೂಕ್ತವಾದ 1 ಇಯರ್ದಲ್ಲಿ ಯಾವುದೇ ರೀತಿಯ ನೇಮಕಾತಿಗಳು ಮಾಡ್ತಾಯಿಲ್ಲ. ಹೀಗಾಗಿ ಮತ್ತು ಇದು ಒಂದು ಗೋರ್ಮೆಂಟ್ ಜಾಬ್ ಅಂತಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಅದನ್ನು ಮಾಡ್ತೀನಿ, ಇದು ಮಾಡ್ತೀನಿ, ಡಿಜಿಟಲ್ ಇಂಡಿಯಾ, ಇಂಡಿಯಾ ಏನು ಯಾವುದು ವರ್ಕ್ ಆಗಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಟೋಟಲ್ ಪೊಲಿಟಿಕ್ಸನ್ನೇ ಚೇಂಜ್ ಆಗೋಕ್ಕಿಲ್ಲ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟಿದ್ದಾರಲ್ಲ, ಅದ್ರ ಪ್ರಕಾರ ಇವತ್ತು ಆಡಳಿತ ಯಂತ್ರವನ್ನು ನಡೆಸುವಂಥ ಸೂಕ್ತವಾದ ವ್ಯಕ್ತಿ ನಮ್ಮ ದೇಶದಲ್ಲಿ ಇದುವರೆಗಿಲ್ಲ, ಇರಲಿಕ್ಕಿಲ್ಲ. ಕೆಲವೊಬ್ಬ ಪ್ರಧಾನಿಗಳಿಂದ ಸೂಕ್ತವಾದ ನ್ಯಾಯ ಸಿಕ್ಕತ್ತೆ. ಬಟ್ ಈಗಿನ ಜನ್ರೇಷನಿಗೆ ಯಾವುದೇ ಥರದ ನ್ಯಾಯ ಸಿಗ್ತಾ ಇಲ್ಲ. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ತಮ್ಮ ಅಭಿಪ್ರಾಯ ಏನಿದೆ ಸರ್? ಏನಂತ ಎಲೆಕ್ಷನ್ಸ್ ಬಂದಿದೆ, ಚೆನ್ನಾಗಿದೆ. ಯಾರು ಬಂದರೆ ಒಳ್ಳೇದಂದರೆ ಮೋದಿಯವರು ಬಂದರೆ ಒಳ್ಳೇದು. ಯಾಕೆ ಸರ್? ಯಾಕೆಂದರೆ ಅವರು ಮಾಡಿದಷ್ಟು ಕೆಲಸ ಬೇರೆ ಯಾರೂ ಮಾಡಿಲ್ಲ. ಅವ್ರು ಎಣ್ಸಕ್ಕೆ ಹೋದರೆ ಎಣ್ಸಕ್ಕೆ ಕೂಡ ಆಗಲ್ಲ. ಕನಿಷ್ಠ ಒಂದು 100 ಕೆಲಸ ಮಾಡಿರ್ಬೋದು. ಯಾವ ಫೀಲ್ಡಲ್ಲಿ ಮಾಡಿಲ್ಲ ಎಂಬುದು ಹೇಳೋದು ತಪ್ಪು. ಪ್ರತಿಯೊಂದು ಫೀಲ್ಡ್ನಲ್ಲಿ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳೋರು ಕಡಿಮೆ ಇದ್ದಾರೆ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ. ಸಂಗಪ್ಪ ಮುಚ್ಚಿಗೆ, ಕೆಲಸ ಮಾಡ್ತೀವಿ, ವ್ಯಾಪಾರ. ಓಕೆ ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಅಭಿಪ್ರಾಯ ಕಾಂಗ್ರೆಸ್. ಯಾಕೆ? ಅವರೆಲ್ಲ ಕರ್ನಾಟಕದಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗೆ ಬಸ್ ಫ್ರೀ ಅವು ಇವು ಅಂತೇಳಿ. ಈಗ 10 ವರ್ಷ BJP ಬಂದ್ರು ಬಂಗಾರ ಬಡವರು ತಾಣಕ್ಕಾಗಂಗಿಲ್ಲ. ಅದು 70,000 80,000 ಕೊಟ್ಟು ಬಂಗಾರ ತಾಣಕ್ಕಾಗತ್ತಾ? ಬಡವ್ರು ಮದುವೆ ಮಾಡೋಕ್ಕಾಗತ್ತಾ? ಎಲ್ಲ ಹೈಟೆಕ್ನೇ ಹೇಳ್ತಾರೆ. ಐಷಾರಾಮದ ಕೇಳ್ತಾ ಇರ್ತಾರೆ ಅವರೆಲ್ಲ. ಈಗ ಬುಲೆಟ್ ಪ್ರೂಫ್ ರೇನ್ ಇರೋದಿಲ್ಲ. ರೇನ್ ನಾವು ಉಣೋಕ್ಕಾಗತ್ತಾ? ಕೆಂಪು ಬಸ್ಗಾರು ಹೋಗೋಕ್ಕಾಗತ್ತೆ. ಬಡ ಜನರು ರೇನ್ ಪಾನ್ ಹೋಗೋಕ್ಕಾಗತ್ತಾ? ಆಗಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಒಳ್ಳೆಯದು. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಚೆನ್ನಾಗಿದೆ. ಕ್ಯಾಂಡಿಡೇಟ್ ಕೊಪ್ಪಳ ಚೆನ್ನಾಗಿದೆ. ನಮ್ಮಲ್ಲಿ ಶಾಸಕರು ಚೆನ್ನಾಗಿದ್ದಾರೆ. ಬಾದರ್ಲೆಂಪನವರು ಒಳ್ಳೆ ಕೆಲಸ ಸ್ಪಂದನೆ ಮಾಡ್ತಾರೆ. ಬಟ್ BJP ಸಮಸ್ಯೆ ಅಂದರೆ ಬಂಡವಾಳಶಾಹಿಗೆ ಮಾತ್ರ ಅನುಕೂಲ ಆಗಿದೆ. ಈ ಕಾರಣಕ್ಕಾಗಿ
ನಾವು ಎಂ ಪಿಗೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜಶೇಖರ್ ಅಂತ. ಈಗ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಹೌದು. ನಮ್ಮ ಅಭಿಪ್ರಾಯ ಏನಿದೆ ಸರ್? ನೋಡಿ, ಎಂ ಪಿ ಎಲೆಕ್ಷನ್ ಅಂತೂ ಈಗ ಗೊತ್ತಿದ್ದೇ ಮಾತೈತಿ ನಿಮ್ಗೆ. ಏನ್ರಿ ಈಗೆಲ್ಲ ಭರ್ಜರಿ ಎರಡು ನಡುವೆ ಟಕಫರ್ ಇದೆ. ಈಗ ಒಂದು BJP ಒಂದು ಕಾಂಗ್ರೆಸ್, ಎರಡರ ನಡುವೆ ಭಾಳ ಬಲ ನಡ್ತಾ ಇದೆ. ಮೋಸ್ಟ್ಲಿ ಈ ಸಾರಿ BJP ಬರ್ಬೋದು, ಯಾಕಂದರೆ ಮೋದಿ ಅವ್ರದ್ದು ಹವಾ ಜಾಸ್ತಿ ಇದೆ. ಹೇಳ್ರಿ, ಈಗ ತಮ್ಮ ಅಭಿಪ್ರಾಯ ಏನಿದೆ? ನಾವು BJP ರೀ. ಯಾಕೆ? ನಮಗೆ BJPಗೆ ನಮಗೆಲ್ಲ ಅನುಕೂಲ ಇದೆ. BJP ಮಾಡಿ ಏನಾಗ್ಬೋದು ಇವಾಗ BJP ಸರ್ಕಾರ ಬಂದರೆ? ಎಲ್ಲ ಒಳ್ಳೇದಾತ್ರಿ ನಮಗೆಲ್ಲ. ಮೋದಿ ಎಲ್ಲ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಯ್ತು. ಏನು ಒಳ್ಳೇದು ಮಾಡಿದಾರೆ ಇವಾಗ 10 ವರ್ಷ ಮೋದಿ ಅವರು? ನಾವೆಲ್ಲ ದುಡ್ಡು ತಗೊಂತೀವಿ, ಎಲ್ಲ 2-2 ಸಾವಿರ ಹಾಕ್ತಾರ, ಎಲ್ಲ ಇದು ಮಾಡ್ತಾರೆ. ಈಗ ಇಲ್ಲಿ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ನಮಗೀಗ ಡಾಕ್ಟರ್ ಬರಬೇಕು ಕೊಪ್ಪಳ. MP ಎಲೆಕ್ಷನ್ ಎಲ್ಲ ವೋಟ್ ಮಾಡ್ಬೇಕು ಸರ್. ನಮ್ಮದು ಮೂಲಭೂತ ಹಕ್ಕು. ಎಲ್ಲ BJP ಮಾಡಿ ಸರ್. ಮೋದಿ ನಮ್ಮ ರಾಷ್ಟ್ರ ನಾಯಕ, ಅವರಿಗೆ ಬೆಂಬಲಿಸ್ಬೇಕು ಸರ್. ಎಲ್ಲ ಅಭಿವೃದ್ಧಿಕಾರಿ ಆಗಿದೆ ಸರ್. ಗೊತ್ತೇ ಆಗತ್ತೆ ನೋಡ್ರಿ ಸರ್, ಎಷ್ಟು ಅಭಿವೃದ್ಧಿಕಾರಿ ಆಗಿದೆ. ರೋಡ್ ಆಗಿಲ್ಲ, ಮನೆ ಶೌಚಾಲಯ, ಮನೆ ಶೌಚಾಲಯ ಕೊಟ್ಟರು, ಹರ್ ಘರ್ ಜಲ್, ಎಲ್ಲ ರೀತಿಯಲ್ಲೂ ಸ್ಪಂದನೆ ಮಾಡ್ತಿದ್ದಾರಲ್ಲ ಸರ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಂಚಲನ ಮಾಡ್ತಿದ್ದಾರೆ. ಯೋಜನೆ ಮುಂದೆ ತುಂಬ ಯೋಜನೆ ಬರ್ಲಿಕ್ಕಿದ್ದಾವೆ ಸರ್. ನಮ್ಮದು ಹೇಳಬೇಕಂದ್ರೆ ಸಮಾನ ನಾಗರಿಕತೆ ಪದ್ಧತಿ ಅವೆಲ್ಲ ಬರ್ಲಿಕ್ಕಿದ್ದಾವೆ ಸರ್. ಅದ್ರಲ್ಲಿ ನಮ್ಮ ದೇಶದ ಒಗ್ಗಟ್ಟಾಗತ್ತೆ ಸರ್. ಎಲ್ಲರೂ ಸಮಾನರಾಗ್ತೀವಿ, ನಾವು ಮೇಲೆ ನಾ ಕೆಳಗೆ ಅನ್ನೋದು ಏನಿಲ್ಲ, ಎಲ್ಲ ಒಂದೇ ಲೆಕ್ಕ ಆಗತ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಪರಶುರಾಮ್ ರೀ. ಏನು ಕೆಲಸ ಮಾಡ್ತೀರಿ? ನಾವು ಮೇಸ್ತ್ರಿ ಕೆಲಸ ರೀ. ಹಾಂ. ಹೆಂಗೆ ನಡೆದತ್ತೆ ಈಗ ಕೆಲಸ? ಕೆಲಸ ಏನಿಲ್ರಿ, ಈಗ ಎಲ್ಲ ಬರಗಾಲ ಬಿದ್ದು ಬಿಡುತ್ತ, ನೀರಿಲ್ದಕ್ಕ ಬರಗಾಲ ಬಿದ್ದು ಬಿಡ, ಕೆಲಸ ನಿಂತು ಹೋಗ್ಬಿಟ್ಟವ. ಹೇಳ್ರಿ, ಈಗ MP ಎಲೆಕ್ಷನ್ಸ್ ಬರತ್ತೈತಲ್ಲ? ಹಾಂ, ಇಟ್ನಾಳ ಬಸವರಾಜ ರೀ ನಮ್ಗೆ. ಇಟ್ನಾಳ ಬಸವರಾಜ, ಕಾಂಗ್ರೆಸ್. ನಮಗೂ ಹೊಂದಾಣಿಕೆ ಅದ ನಮ್ಗೆ. ಹೊಂದಾಣಿಕೆ ಐತಿ? ಹಾಂ. ಏನು ಹೊಂದಾಣಿಕೆ ಮಾಡ್ಕೊಂಡ್ರಿ ಅವ್ರ ಜೊತೆ? ಅವ್ರ ಜೊತೆಗೆ ಐತ್ರಿ ನಮ್ಗೆ. ಭಾಳ ಐತನ? ಹಾಂ, ಭಾಳ ಐತ್ರಿ. ಪ್ರಧಾನಮಂತ್ರಿ ಅವ್ರ ಜೊತೆ ಹೆಂಗೈತಿ ನಿಮ್ದು? ರಾಹುಲ್ ಗಾಂಧಿ ರೀ. ರಾಹುಲ್ ಗಾಂಧಿ ಅವ್ರು ಆಗ್ಬೇಕು? ಹಾಂ, ರಾಹುಲ್ ಗಾಂಧಿ ಆಗ್ಬೇಕು ನಮ್ಗೆ. ಅವ್ರ ಜೊತೆನೂ ಹೊಂದಾಣಿಕೆ ಐತನ? ಹಾಂ, ಹೊಂದಾಣಿಕೆ ಐತ್ರಿ ನಮ್ಗೆ. ಹಾಂ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? MP ಎಲೆಕ್ಷನ್ ಅಂದರೆ ಮೋದಿನೇ ಬರ್ಬೇಕಂತ ಆಸೆ ಐತ್ರಿ. ಬಟ್ ಇಲ್ಲಿ ಲೋಕಲ್ MP ಗಳು ವೇಸ್ಟ್ ಅದಾರ ಸರ್. ಮೋದಿ ನೋಡ್ಕೊಂಡೇ ಓಟ್ ಹಾಕ್ಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಈ ಮೋದಿ ಹೆಸರು ಹೇಳ್ಕೊಂಡು ಅವ್ರು ಗೆತ್ತಾರ, ಮೋದಿ ಹೆಸರು ಹೇಳಿ ನಾವು ಓಟ್ ಹಾಕ್ಬೇಕು ಅಷ್ಟೇ, ಮತ್ತು ಬೇರೆ ಏನಿಲ್ಲ. ಯಾಕೆ ಮೋದಿ ಅಂತಂದರೆ ಆ್ಯಕ್ಚುಲಿ ಈ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಳ್ಳೊಳ್ಳೆ ಸ್ಕೀಮ್ ಕೊಡ್ತಾರೆ. ಆ ಸ್ಕೀಮು ಸಾಧ್ಯವಾದಷ್ಟು ಜನರಿಗೆ ಮುಟ್ತಾ ಇದೆ ಸರ್. ಏನೇನು ಸೆಂಟ್ರಲ್ ಸ್ಕೀಮ್ಗಳು ಏನೇನು ಉಪಯೋಗ ಆಗಿದೆ? PM ವಿಶ್ವಕರ್ಮ, ಆಮೇಲೆ ಶ್ರಮ ಕಾರ್ಡು, ಆಯುಷ್ಮಾನ್ ಭಾರತ್ ಕಾರ್ಡು, ಆಮೇಲೆ ಮುದ್ರಾ ಯೋಜನೆ, ಬಿಸ್ನೆಸ್ ಮಾಡೋರಿಗೆ ಒಳ್ಳೊಳ್ಳೆ ಕೆಲವೊಂದು ಲೋನ್ ಫೆಸಿಲಿಟೀಸ್ ಇದೆ, ಜನೌಷಧಿ ಕೇಂದ್ರ ಕಡಿಮೆ ರೇಟ್ನಾಗ, ಅವೆಲ್ಲ ಒಳ್ಳೊಳ್ಳೆ ಸ್ಕೀಮ್ ಮಾಡಿರಿ ರೈತರಿಗೆ. ನಾವು ಇದು ಮುದ್ರಾ ಯೋಜನೆ ಅಂತ ಬರುತ್ತೆ, ಅದರಲ್ಲಿ PMEGP ಲೋನು. ಸೊ ಎರಡೂ ಯೂಸ್ ಮಾಡ್ತೀವಿ. ಸಾರಿ, ಯಾವ ರೀತಿ ಹೆಲ್ಪ್ ಆಗಿದೆ? ಹಾಂ, ಇದು ಸಬ್ಸಿಡಿ ಇರುತ್ತೆ ಅದರಲ್ಲಿ. ಸೊ ಪ್ರಧಾನಮಂತ್ರಿ PM ವಿಶ್ವಕರ್ಮದಾಗ ಬರುತ್ತೆ ಅವ್ರ ಲೋನ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ಸ್ ಬಗ್ಗೆ ಅದೇ ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ? ಯಾಕೆ ಅಂದರೆ ನೋಡಿದ್ರಲ್ಲ ನೀವೇ, ಏನಾಗಿದೆ ಅವ್ರದ್ದು ಭಾಷಣ, ಅವ್ರದ್ದು ಕೆಲಸ ಎಲ್ಲ ಎಲ್ಲರಿಗೂ ಗೊತ್ತು. ಹಿಂದುತ್ವ ಎಲ್ಲ. ಯಾವ ಕೆಲಸಗಳು ನಿಮಗೆ ಅವರು ಇಷ್ಟ ಆಗಿದೆ? ಎಲ್ಲ ಕೆಲಸ. ಏನೇನು ಒಂದೆರಡು ಹೆಸರು? ರಾಮ ಮಂದಿರ ಸರ್. ನಮ್ಮದು ಸಿನ್ನೂರು ತಾಲೂಕು ಸಾಲಗುಂದ ಗ್ರಾಮ ರೀ ಸರ್. ನಾವು ಎನರ್ಜಿ ಮೇಸ್ತ್ರಿ ಸರ್, ಮೇಟಿ. ನಮಗೆ ಬರಬೇಕಾದ್ರೆ ಸರ್ ಮೋದಿನೇ ಬರ್ಬೇಕು ಸರ್. ಯಾಕೆ? ಎಲ್ಲ ಜನರಿಗೆ ಕೆಲಸ ಕೊಟ್ಟಾನ ಸರ್. ಈ ಬರಗಾಲದಾಗೆ ಬೆಂಗಳೂರಿಗೆ ನಾವು ಹೋಗಿ ಹಿಂದಕ್ಕೆ ಬರ್ತಾ ಇದ್ದಾರೆ ಕೆಲ ಮಂದಿ. ಅಲ್ಲಿ ದುಡಿಯೋಕೆ ಹೋಗಿ ಕೆಲ ಮಂದಿ ಹಿಂದಕ್ಕೆ ಬರ್ತಾರೆ ಸರ್. ಒಬ್ರಿಗೆ ದಗದ ಸಿಗ್ತೀವಿ, ಒಬ್ರಿಗೆ ಸಿಗಲಿಲ್ಲ. ಈಗ ಈ ಸಿದ್ದರಾಮಯ್ಯ ಬಂದಾಗ ಒಂದು ಸ್ವಲ್ಪ ರೊಕ್ಕ ಜಾಸ್ತಿ ಬೀಳೋದು ಕಮ್ಮಿ ಮಾಡ್ಯಾನ ಸರ್. ಎನರ್ಜಿ ಇದಕ್ಕೆ ದುಡ್ಡು ಜೈ ಕೇಳಿದರೆ ಮ್ಯಾಲೆ ಕೇಳ್ರಿ, ನಮಗೇನು ಕೇಳ್ತೀರಿ ಅಂತಾರೆ ಸರ್. ನಿನ್ನೆನ ಪೇಮೆಂಟ್ ಮಾಡ್ಕೊಂಬಂದಿವಿ ಸರ್, IT ಮಾಡ್ಕೊಂಡು ಎಲ್ಲ ಬಂದಿವಿ ಸರ್. 210 ಆಗ್ತಾವಂತಾರೆ ಸರ್. 341 ರೂಪಾಯಿ ಕೂಲಿ ಐತಿ ಸರ್ ಅದು ಎನರ್ಜಿ. ಅಸಲು ಏನು ಹಾಕೊಳ್ರಿ ಸರ್, ಅಲ್ಲಿ ಮ್ಯಾಲೆ ಹೋಗಿ ಕೇಳ್ರಿ, ಇಲ್ಲಿ ಕೇಳ್ರಿ ಅಂತಾರೆ ಸರ್. ಇಲ್ಲಿ MP ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳ್ತೀರಿ? MP ಕ್ಯಾಂಡಿಡೇಟ್ ಬಂದ್ರೆ ನಮಗೆ BJP ಬರ್ಬೇಕು ಸರ್. BJP ಬಂದ್ರೆ ನಮಗೆ ಒಳ್ಳೇದಾತ್ರಿ, ಜನಕ್ಕೆ ಎಲ್ಲ ಒಳ್ಳೇದಾತ್ರಿ, ಬಡವರಿಗೆ ಅಂತ ಇದೆ ಸರ್. ಬಹುಮತ ಬರುತ್ತೆ ಕಾಂಗ್ರೆಸ್. 20 ಪಕ್ಕ ಗೆದ್ದೇ ಗೆಲ್ತಾರ ಅವ್ರು. ಹೌದಾ? ಹೌದು, 100%. ಯಾವ ಆಧಾರದ ಮೇಲೆ ಹೇಳ್ತೀರಿ?
ಗ್ಯಾರಂಟಿಗಳು ಕೊಟ್ಟಾರಲ್ರಿ, ಎಷ್ಟು ಬೇಕಾದ ಬಡವರಿಗೆ ಎಷ್ಟೊಂದು ಗ್ಯಾರಂಟಿಗಳು ಕೊಟ್ಟಾರ. ಅದು ಯುವ ನಿಧಿ ಅಂತ ಕೊಟ್ಟಾರ, ಆಮೇಲೆ ಅದರಲ್ಲಿ ಮತ್ತಿದು ಗೃಹಲಕ್ಷ್ಮಿ ಅಂತ ಕೊಟ್ಟಾರ, ಗೃಹ ಜ್ಯೋತಿ ಕೊಟ್ಟಾರ. ಬಡವರಿಗೆ ಒಂದು ಒಪ್ಪತ್ತು ಅನ್ನ ಇದ್ದಿಲ್ಲ, ಅನ್ನ ಭಾಗ್ಯ ಅದನ್ನ ದುಡ್ಡು ಕೊಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಅಕ್ಕಿನ ಬರ್ತಾ ಇದೆ. ಎಷ್ಟೋ ಬಡವರು ಇದು ಮಾಡ್ಕೊಂಡ್ರೆ ಗೊತ್ತು, ಚೆನ್ನಾಗಿದೆ ಅವ್ರದ್ದೆಲ್ಲ. ಕಾಂಗ್ರೆಸ್ ಒಳ್ಳೇದಿದೆ, 100% 20 ಸೀಟ್ ಗ್ಯಾರಂಟಿ ಬರ್ತಾವೆ ಕಾಂಗ್ರೆಸ್. ಸರ್, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ತಮ್ಮ ಅಭಿಪ್ರಾಯ ಏನಿದೆ? BJP. ಯಾಕೆ? ನಮ್ಮ BJP ಮೊದಲಿಂದನೇ BJPನೇ. BJP ಬಿಟ್ಟು ಬೇರೆ ಯಾವ್ದು ಒಂದೇ BJP. ಮೋದಿ ಇರೋದಂತೂ BJPನೇ. ನೆಕ್ಸ್ಟ್ ಯೋಗಿ ಬಂದರೆ BJP ಅವ್ರಿಗೆ ಕೊಡ್ಬೇಕು. ನೆಕ್ಸ್ಟ್ ಎಲ್ಲ ಅಭಿವೃದ್ಧಿ ಆಗ್ತದಲ್ಲ ಸರ್, ಇನ್ನೇನು ಆಗಬೇಕು? ರೋಡ್ ಆಗಿದೆ, ಏನು ಬ್ರಿಡ್ಜ್ ಆಗ್ತದೆ, ಎಲ್ಲ ಆಗಿದೆ. ಏನು ರೈಲು ಬಂತು ನಮ್ಮ ಸಿಂಗೂರಿಗೆ, ಯಾವಾಗ 1970 ಇದು ಮಾಡಿ ಶಂಕುಸ್ಥಾಪನೆ ಮಾಡಿದ್ದು ಮೊನ್ನೆ ಬಂದ. ಹೀಗಾಗಿ ಇನ್ನೂ ಮುಂದುವರಿತದೆ, ಮೋದಿನೇ ಬರಲಿ ಇದೊಂದು ಸಾರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ರಿ? ಆರಾಮದೀವಿ ನೋಡಿ ಸರ್, ಚೆನ್ನಾಗಿದ್ದೀರಿ? ಆರಾಮದೀವಿ ಸರ್. ಸಿಂಧನೂರು ಪರವಾಗಿಲ್ಲ ಸರ್, BJP ಸರ್. ಸಿಂಧನೂರು, ಮಸ್ಕಿ, ಎಂಟರ್ ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರ 100% BJP ಸರ್ ಈ ಸಲ ಸರ್. 100% ಸರ್. ಸರ್, ನಮ್ಮ ಮೋದಿಯವರು ಮಾಡಿರ್ತಕ್ಕಂಥ ಎಲ್ಲ ಜನಪರ ಕಾರ್ಯಗಳು ಇದರಿಂದ ಎಲ್ಲರೂ ಅವ್ರಿಗೂ ಆಮೇಲೆ ನಮ್ಮ ಭಾರತ 3ನೇ ಸ್ಥಾನದಲ್ಲಿ ಐತೆ ಸರ್ ಈಗ. ಹೀಗಾಗಿ ನಮಗೆ ಮೋದಿಯವರೇ ಬೇಕು, ಮೋದಿಯವರೇ ಬರ್ಬೇಕು ನಮಗೆ. ಅಭಿವೃದ್ಧಿ ಆಗ್ಬೋದು ಸರ್? ಎಲ್ಲ ಆಗ್ತವೆ ಸರ್, 100% ಆಗ್ತವ್ರಿ. ಎಲ್ಲ ನೋಡ್ರಿ, ಈಗ ನಮ್ಮ ಕಡೆಗೆ ಟ್ರೈನ್ ನಮ್ಮ ಕನಸೇನಾಗಿತ್ತು ನಮ್ಮ ಕಡೆಗೆ, ಅದು ನಮ್ಮ ಕರಡಿ ಸಂಘಟನೆಯವ್ರು ಮಾಡಿದರು. ಬಟ್ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಬಸವರಾಜ್ ಅವರು ಇನ್ನೂ ಅದ್ರ ಮುಂದಿನ ಹೆಚ್ಚು ಒತ್ತು ಕೊಟ್ಟು ಅಂಥವೆಲ್ಲ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಸಿಂಧನೂರು ನಮ್ಮ ಮಸ್ಕಿ ಬೈಪಾಸ್ ರೋಡ್ ಮಾಡಿದರು BJP ಕಡೆಯಿಂದ ರೀ. ಇಷ್ಟೆಲ್ಲ ಆಗಿತ್ತು ಸರ್. ಹೀಗೆ ಮೋದಿಯವರು ಬೇಕು ಸರ್. ಕರಡಿ ಸಂಘಟನೆಯವ್ರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಕರಡಿ ಸಂಘಟನೆಯವ್ರಿಗೆ ಟಿಕೆಟ್ ಮಿಸ್ ಆಗ ಕಾರಣ ಅಂಬದು ಏನು ಸರ್, ಲಾಸ್ಟ್ ಟೈಮೇ ಬಸವರಾಜ್ ಅವರಿಗೆ ಕೊಡ್ಬೇಕಂಬದಿತ್ತು. ಆದರೂ ಈ ಸಲ ಏನೋ ಮೇಲೆ ಹೈಕಮಾಂಡು ಆ ಥರ ತೀರ್ಮಾನ ತೊಗೊಂಡು ನಮ್ಮ ಬಸವರಾಜ್ ಅವರಿಗೆ ಕೊಡ್ಬೇಕಂತೇಳಿ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ಗೆ ಹೋಗಬೇಡ ಅಂತ ಹೇಳಿದ್ರು ಸಹಿತ ಅವ್ರು ಹೋದರು. ಆದರೂ ಅವ್ರು ಹೋದ್ರೆ ನಷ್ಟ ಇಲ್ಲ ಸರ್. 100% 99% ಕೊಪ್ಪಳ ಲೋಕಸಭಾ ಕ್ಷೇತ್ರ BJPನೇ ಬರುತ್ತೆ ಸರ್. ಒಂದಿಷ್ಟು BJP ಓಟ್ಗಳು ಡಿವೈಡ್ ಆಗುತ್ತೆ ಅಂತ ಅನ್ಸಲ್ಲ? ಸಾಧ್ಯ ಇಲ್ಲ ಸರ್, ಸಾಧ್ಯನೇ ಡಿವೈಡ್ ಆಗಕ್ಕೆ ಚಾನ್ಸೇ ಇಲ್ಲ ಸರ್. ಆಗುತ್ತೆ MLA ಎಲೆಕ್ಷನ್ ಆ ಟೈಪ್ ಆಗ್ಬೋದು, ಬಟ್ ಲೋಕಸಭಾ ಎಲೆಕ್ಷನ್ ಮಾತ್ರ ಮೋದಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಶರಣಯ್ಯ ಗುರುದೂರು ಅಂತೇಳಿ. ಏನು ಕೆಲಸ ಮಾಡ್ತೀರಿ? ಅಡ್ವೊಕೇಟ್. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನು ಭಾಳ ಮಹತ್ವದಂಥ ಒಂದು ಸಂದರ್ಭ ಇದೆ. ಯಾಕಂತಂದರೆ ರಾಷ್ಟ್ರೀಯ ದೃಷ್ಟಿಯಿಂದ ಯೋಚನೆ ಮಾಡಿ ಮತದಾನ ಮಾಡಬೇಕು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಗೌರವ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅದು ಇನ್ನೂ ಉತ್ತುಂಗಕ್ಕೆ ಹೋಗಬೇಕು ಅಂತಂದರೆ ಈಗಿರ್ತಕ್ಕಂತಹ ಪ್ರಧಾನಮಂತ್ರಿಗಳೇ ಮುಂದುವರಿಬೇಕು. ಅವರಿಗೆ ಇಡೀ ದೇಶಾದ್ಯಂತ ಅದ್ಭುತವಾದಂಥ ಒಂದು ಬೆಂಬಲದೊಂದಿಗೆ ಅವ್ರೇನು 400 ಪಾರ್ ಅಂತೇಳಿ ಇದೆ, ಅದಕ್ಕೆ ಬೆಂಬಲ ಸೂಚಿಸೋದಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಅದು ತೀರ್ಮಾನ ಮಾಡಿದ್ದೀವಿ. ಸರ್, ಈಗ ಸಿಂಧನೂರು ಕ್ಷೇತ್ರದ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತಾರೆ? ಕೊಪ್ಪಳ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಇಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ಬಸವರಾಜ್ ಅವರು ಒಳ್ಳೆ ಎಜುಕೇಟೆಡ್ ಪರ್ಸನ್ನು, ಡಾಕ್ಟರ್ ಇರೋದ್ರಿಂದ ಅವರು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಅನಿಸುತ್ತೆ. ವೆಂಕಟೇಶ್ ಅಂತ ಸರ್. ಟ್ರಾವೆಲ್ ಬಿಸ್ನೆಸ್ಸು ಜೊತೆಗೆ ಫೈನಾನ್ಸ್ ಮಾಡ್ತಿದ್ದೀನಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮಗೆ ಕಾಂಗ್ರೆಸ್ ಬರ್ಬೇಕಂತ ಇಲ್ಲಿ ನಮ್ಮ ಕೊಪ್ಪಳ ಲೋಕಸಭಾ ಮಾತ್ರ ಕಾಂಗ್ರೆಸ್ ಆಗ್ಬೇಕಂತ ಆಸೆ. ರಾಜಶೇಖರ್ ಹಿಟ್ನಾಳ್ ಅವರು ಒಳ್ಳೆ ಕಾರ್ಯ ಮಾಡ್ತಾರೆ. 2 ಸಲ ಸೋತಿದ್ದಾರೆ ಆಲ್ರೆಡಿ. ಒಂದು ಸಲ ಗೆಲ್ಲಿಸ್ಬೇಕಂತ ಆಸೆ ನಮ್ಮದು. ಈಗ PM ಬಗ್ಗೆ ತಮ್ಮ ಅಭಿಪ್ರಾಯ? ಮೋದಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಬಟ್ ಇಲ್ಲಿ ನಮಗೆ ಲೋಕಸಭೆ ಅಭ್ಯರ್ಥಿ ಜನರಿಗೆ ಅನುಕೂಲವಾಗಿರ್ತಾರೆ. ಸೋತರು ಕೂಡ ಅವರು ಮನೇಲಿ ಕುಂತಿಲ್ಲ, ಜನರ ಪರವಾಗಿ ಧ್ವನಿ ಎತ್ಕೊಂತ ಬಂದಿದ್ದಾರೆ. ಹಂಗಾಗಿ ಅವ್ರನ್ನ ಗೆಲ್ಲಿಸ್ಬೇಕಂತ ಆಸೆ ನಮ್ಗೆ. नमस्ते, आपका नाम क्या? विक्रम। क्या करते हो? ये बिजनेस है। MP इलेक्शंस के बारे में क्या इरादा है आपका? MP इलेक्शन के बारे में बहुत अच्छा है। वो अभी इधर का MP कैंडिडेट्स के बारे में क्या बोलते हैं? MP कैंडिडेट्स के बारे में बहुत अच्छा है, हमारे को बहुत अच्छा लगा है और उनको भारी वोटों से विजय बनाना है। PM कौन होना चाहिए आपके हिसाब से? PM नरेंद्र मोदी। क्यों? क्योंकि देश के वो महान आदमी है, हर काम में वो एक्सपर्ट है। ಈಗ MP ಎಲೆಕ್ಷನ್ಸ್ ಬರೋದೈತಿ. ಹೌದು. ಇಲ್ಲಿ MP ಕ್ಯಾಂಡಿಡೇಟ್ಸ್ ಯಾರು ನಿಂತಿದ್ದಾರೆ ಗೊತ್ತಾ? ಇಲ್ಲಿ ಯಾರು ನಿಂತಾರೆ ನಾವು ಗೊತ್ತಾಗಿಲ್ಲ ನಮಗೆ. ಏನಕ್ಕೆ ಬರುತ್ತೆ ಇದು MP ಎಲೆಕ್ಷನ್ಸ್? ಇದ್ರ ಮಹತ್ವ ಏನು? ಇಲ್ಲ ಕಾಂಗ್ರೆಸ್ ಅಂತ ಬರ್ತದೆ ಅಂತಾರೆ. ಕಾಂಗ್ರೆಸ್ ಬರುತ್ತೆ ಅಂತ. ಯಾಕೆ ಬರುತ್ತೆ? ಕಾಂಗ್ರೆಸ್ ಅಂತ ಐತೆ ಅಂತ ಇಲ್ಲಿ ನಮ್ಮ ಸಿನ್ನೂರು ತಾಲೂಕಿನ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ನಮ್ಮ ಹೆಸರು? ರಾಘವೇಂದ್ರ. ಏನು ಕೆಲಸ ಮಾಡ್ತೀರಿ? ಮೊಬೈಲ್ ಶಾಪ್ ಐತೆ ಅಣ್ಣ. ಎಷ್ಟು ವರ್ಷದಿಂದ ಮಾಡತ್ತೀರಿ? ನಾವು ಒಂದು 10 ವರ್ಷದಿಂದ. ಹೌದಾ? ಹಾಂ. ಹೆಂಗೆ ಬಿಸ್ನೆಸ್? ಚೆನ್ನಾಗೈತೆ ಅಣ್ಣ. ಈಗ MP ಎಲೆಕ್ಷನ್ಸ್ ಬರೋದೈತಿ. ಹಾಂ ಅಣ್ಣ, ಬರೋದು. ಏನು ಅಭಿಪ್ರಾಯ ನಿಮ್ಮದು? ನಮ್ದು ಅಭಿಪ್ರಾಯ
ಈ ಸಲ ಮೋದಿ. ಯಾಕೆ? ಮೋದಿ ಇಸ್ ಎ ವಂಡರ್ಫುಲ್ ಲೀಡರ್. ಹೆಂಗೆ ಹೇಳ್ತೀರಿ? ಹೆಂಗೆ ಅವ್ರು ವಂಡರ್ಫುಲ್ ಲೀಡರ್ ಅಂತಾರೆ? ಆಡಳಿತ ಚೆನ್ನಾಗಿದೆ ಅಣ್ಣ ಅವ್ರದ್ದು. ಆಡಳಿತ ಚೆನ್ನಾಗೈತಿ, ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಐತಿ. ಕಾಂಗ್ರೆಸ್ಲಿ ಯಾರು ಲೀಡ್ರೇ ಇಲ್ಲ. MP ಕ್ಯಾಂಡಿಡೇಟೇ ಇಲ್ಲ ಅವ್ರ ಹತ್ರ. ಇದು PM ಕ್ಯಾಂಡಿಡೇಟೇ ಇಲ್ಲ ಅವ್ರ ಹತ್ರ. ಈಗ ಇಲ್ಲಿ MP ಕ್ಯಾಂಡಿಡೇಟ್ ಇಲ್ಲಿ ಕ್ಯಾಂಡಿಡೇಟ್ ಚೇಂಜ್ ಆಗಿದ್ದಾರೆ ಈಗ. ಮುಂಚೆ ಕರಡಿ ಸಂಗಣ್ಣವ್ರು ಇದ್ರೆ, ಈಗ ಬಸವರಾಜ ಕ್ಯಾವಿಟರ್ ಅದಾರ. ಕೆ ಶರಣಪ್ಪ ತಂದೆ ಹೆಸರು. ಅವರು ಮುಂಚೆ ಎಲ್ಲ ಅವ್ರ ಪ್ರಾಪರ್ ಕುಷ್ಟಗಿ ಅವ್ರದ್ದು. ಇಲ್ಲಿ ಕೊಪ್ಪಳದಲ್ಲಿ ಒಳ್ಳೆ ಹಾಸ್ಪಿಟಲ್ ಮಾಡಿದ್ದಾರೆ, ಜನಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದು ಮೋದಿಯವರು ಈ ಸಲ ಒಂದು ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮಾಡಲಿ ಅಂತೇಳಿ. ಅದಕ್ಕೆ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಂತಂದ್ರೆ ಕಾಂಗ್ರೆಸ್ಸಿಗೆ ಹಾಕ್ಬೇಕಂಬುದು ನಮ್ಮ ಅಭಿಪ್ರಾಯ ಸರ್. ಯಾಕೆ? ಅವ್ರು ಬಡವರಿಗೆ ಅಂಬೋದು ಮೋದಿಗಳು ಏನು ಮಾಡಿಲ್ಲ, ಬರೀ ಹೊಲ ಮನೆದವರಿಗೆ ಮಾಡ್ಯಾರ ಅವರು. ಇವರು ಸಿದ್ದರಾಮಯ್ಯನವರು ಮತ್ತು ಬಡವರಿಗೆ ರೊಕ್ಕ ಹಾಕ್ತಾರೆ, ಅದು ಹಾಕ್ತಾರೆ, ಇದು ಮಾಡ್ತಾರೆ. ಯಾವ್ದಾನ ಕೇಳೋದು ಜಾಸ್ತಿ ಕಾಂಗ್ರೆಸ್ಗೆ ಹಾಕ್ಬೇಕಂತ ಅನ್ನಕತ್ತಾರ. ಬಡವರಿಗೆ ಅಂಬೋದು ಏನು ಮಾಡಿಲ್ಲ ಮೋದಿ. ಹೊಲ ಮನೆದವರಿಗೆ ಒಂದು ಸ್ಕೂಲಿಗೆ ರೊಕ್ಕ ಹಾಕ್ಬೇಕಾದ್ರೆ ಹೊಲ ಅವ್ರ ಅಪ್ಪನವ್ರ ಹೆಸರು ಇದ್ರೆ ಮಕ್ಕಳಿಗೆ ಹಾಕ್ಯಾರ. ಬಡವ್ರ ಮಕ್ಳು ಏನು ಮಾಡ್ಬೇಕ್ರಿ? ಹೇಳ್ರಿ, ನೀವು ಹೇಳ್ರಿ. ಬಡವ್ರ ಮಕ್ಳು ಸಾಯ್ತಾರೆ ಈಗ. ಅದು ಬರೀ ಇದ್ದವ್ರಿಗೆ ಹೊಲ ಮನೆದವ್ರಿಗೆ ಮಾಡ್ಯಾರ ಅವರು, ಏನು ಮಾಡಿಲ್ಲ. ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ ಮತ್ತು ಒಳ್ಳೆ ವ್ಯಕ್ತಿ ಇದ್ದದ್ದು ನೋಡ್ಕೊಂಡು ಇದು ಮಾಡ್ತಾರೆ ಸರ್. ಒಳ್ಳೆ ವ್ಯಕ್ತಿ ಇದ್ದದ್ದು ನೋಡಿ ಇದು ಮಾಡ್ತಾರೆ. ಕಾಂಗ್ರೆಸ್ಸಿಗೆ ಅಂತಂದು ನಮ್ಮ ಕಡೆ ಮಾನ್ಯ ತಾಲೂಕಲ್ಲಿ ಇಲ್ಲಿ ಆಗಲ್ಲ ಸ್ವಲ್ಪ ಕಾಂಗ್ರೆಸ್ಸಿಗೆ ಮಾಡ್ಬೇಕು ಜಾಸ್ತಿ ಐತೆ ನೋಡ್ರಿ ಸರ್. ಮಾಡ್ಯಾರ, ಅವ್ರು ಮಾಡ್ಯಾರ ಅಂದ್ರನ ಬಡವ್ರಿಗೆ ಮಾಡಿಲ್ಲ. ಮೋದಿ ಮಾಡ್ಯಾನ, ಬರೀ ಹೊಲ ಮನೆದವ್ರಿಗೆ ಮಾಡ್ಯಾನ. ಈಗ ಬಡವ್ರ ಮಕ್ಕಳು ಓದ್ತಾರೆ ಶಾಲೆಗೆ, ಬರೀ ಹೊಲ ಹೆಸರಲ್ಲಿದ್ದವ್ರಿಗೆ ದುಡ್ಡು ಹಾಕ್ಯಾರ ಅವರು. ಅದೇ ಈಗ ಅದನ್ನೇ ಹುಡ್ರ ಮನೆಗೆ ಬಂದು ಗುದ್ದಾಡ್ತಾವ. ಅಲ್ಲಪ್ಪ ನಿಮ್ಮ ಹೆಸರಲ್ಲಿ ಯಾಕೆ ಹೊಲ ಮಾಡ್ಸಿಂದಿಲ್ಲ, ನಮ್ಗೆ ನೋಡು ಅವ್ರು ಹೊಲ ಮನೆದವ್ರಿಗೆ ರೊಕ್ಕ ಬಿದ್ದಾವ, ನಮಗೆ ರೊಕ್ಕ ಬಿದ್ದಿಲ್ಲ ಶಾಲೆಗೆ. ಬರೀ ಇದ್ರಂಗೆ ಮಾಡಿಬಿಡ ನಮ್ಮ ಮೋದಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಲಾಸ್ಟ್ ಸಲ ನಾವು BJP ಮಾಡಿದ್ದು ಸರ್. ಅವರು ಯಾವ ಕೆಲಸ ಮಾಡಿಲ್ಲ, ಎಲ್ಲ ತುಟಿ ಹಾಕ್ಬಿಟ್ಟ. ಎಲ್ಲ GST ಎಲ್ಲ ಬಂಗಾರ ರೇಟ್ ಹೆಚ್ಚಿಗೆ ಹಾಕ್ಬಿಟ್ಟ, ಎಲ್ಲ ರೇಟ್ ಹೆಚ್ಚಿಗೆ ಹಾಕ್ಬಿಟ್ಟ. ಮುಂದಿನ ಮೂರು ತಿಂಗಳಾದ್ಮೇಲೆ ನಮ್ಮ ಮಗಳದ್ದು ಲಗ್ನ ಐತಿ, ಬಂಗಾರ ರೇಟ್ ಹಿಂಗೈತೆ, ಅದರ ಸಲಕ್ಕೆ ಮತ್ತೆ ಮುಂದೆ ಹಾಕ್ಬಿಟ್ಟಿನ ಮ್ಯಾರೇಜ್. ಈ ಥರ ರೇಟ್ ಹೆಚ್ಚಿಗೆ ಆಗಿದ್ಮೇಲೆ ನಾವು ಏನು ಮಾಡ್ಬೇಕು ರೀ? ಅದರ ಸಲಕ್ಕೆ ಮತ್ತೆ ಕಾಂಗ್ರೆಸ್ಗೆ ಹಾಕ್ಬೇಕಂದ್ರೆ ಇಟ್ನಾಡಿಗೆ ಸ್ವಲ್ಪ ಐತೆ ಸರ್ ಈ ಸಲ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಗಂಗಾಧರ್ ಅಂತೇಳಿ. ಏನು ಕೆಲಸ ಮಾಡ್ತೀರಿ ಸರ್? ನಾನು ಇವಾಗ ಜಿಯೋ ಡಿಸ್ಟ್ರಿಬ್ಯೂಟರ್ ಇದ್ದೀನಿ. ಸರ್, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬಗ್ಗೆ ನೋಡ್ರಿ, ಯುವಕರು ಎಚ್ಚೆತ್ಕೊಳ್ಬೇಕು. ದೇಶದ ಇನ್ನಷ್ಟು ಉತ್ತುಂಗಕ್ಕೆ ಹೋಗ್ಬೇಕಂತಂದರೆ ಯುವಕರು ಒಂದು ಮುನ್ನಡೆ ಹೆಜ್ಜೆಯನ್ನು ಹಾಕಬೇಕು. ಆಗ ದೇಶದಲ್ಲಿ ಎಲ್ಲ ಕಡೆ ಅಭಿವೃದ್ಧಿಯತ್ತ ನಡೆಯುತ್ತಿರೋ ಭಾರತವನ್ನು ಇನ್ನೊಂಚೂರು ನಾವು ಅಭಿವೃದ್ಧಿಯತ್ತ ಹೊಂದಿಸುವಂಥ ಕೆಲಸವನ್ನು ಯುವಕರು ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಈಗ ಸಿಂಧನೂರು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿಗಳು ಆಗಿದಾವೆ? ಸಿಂಧನೂರು ಕ್ಷೇತ್ರ ಅಂತ ಹೇಳೋದಕ್ಕೆ ಮುಂಚೆ ನಾವು ಈಗ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಕೊಪ್ಪಳ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ, ಕೊಪ್ಪಳ ಲೋಕಸಭೆಯಲ್ಲಿ ಬಹಳಷ್ಟು ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ವಿ BJP ಸರ್ಕಾರ ಬಂದ ನಂತರ. BJP ಸರ್ಕಾರ ಬಂದ ನಂತರ ನಾವು ಇಲ್ಲೆಲ್ಲ ಅಭಿವೃದ್ಧಿ ಎತ್ತ ಕಾಣ್ತಿದೆ. ರೈಲ್ವೆ ಸ್ಟೇಷನ್ ಆಯಿತು, ಅದಾಯಿತು, ಎಲ್ಲ ಕಡೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದು ಮುಂಚೆ ಈ ಥರ ಅಭಿವೃದ್ಧಿಯನ್ನು ಕಂಡಿರಲಿಲ್ಲ. ನಮ್ಮ ದೇಶ ಇವತ್ತು ವಿಶ್ವಗುರು ಭಾರತವನ್ನಾಗಿ ನೋಡಲು ನಾನು ಬಯಸುತ್ತೇನೆ. ಸರ್, ಇವಾಗ ಹಾಲಿ MP ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಹಾಲಿ MP ಅವರ ಬಗ್ಗೆ ನಮ್ಮ ಅಭಿಪ್ರಾಯ ಏನಪ್ಪ ಅಂದರೆ, ಅವರು ಹಿಂದೇನು ಚೆನ್ನಾಗಿ ಕೆಲಸ ಮಾಡಿದರು, ಈಗಾದರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು. ಬಟ್ ಪಕ್ಷ ಅವ್ರನ್ನ ಒಂದು ಗುರುತಿಸುವ ನಿಟ್ಟಿನಲ್ಲಿತ್ತು. ಬಟ್ ಅವರ ವೈಯಕ್ತಿಕ ಕಾರಣಾಂತರಗಳಿಂದ ಅವರು ಇವಾಗ ಪಕ್ಷ ಸೇರ್ಪಡೆ ಆಗಿದ್ದಾರೆ, ಕಾಂಗ್ರೆಸ್ ಪಕ್ಷ. ಅದರ ಬಗ್ಗೆ ನಾವೇನು ಮಾತಾಡಲು ಇಚ್ಛಿಸುವುದಿಲ್ಲ. ನಮಸ್ಕಾರ, ತಮ್ಮ ಹೆಸರು? ತಾಹಿರ್ ಪಾಷಾ. ಏನು ಕೆಲಸ ಮಾಡ್ತೀರಿ? ನಾನು ಅಂಗಡಿಯಲ್ಲಿ ಕೆಲಸ ಮಾಡ್ತೇನೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ ಸರ್, ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ಬೇಕು. ಅವರಿಂದ ಎಲ್ಲ ಅನುಕೂಲ ಆಗ್ತದೆ. ಬಡವರಿಗೆ ಅನುಕೂಲ ಮಾಡಿಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ. ಯಾರಿಗೆ ಹೊಟ್ಟೆ ತುಂಬ್ತಾರೆ ಅವರಿಗೆ ಅದು ಅರ್ಥ ಆಗಲ್ಲ ಅಕ್ಕಿದು. ಆ ಥರ ಅಂತ ನಾವು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬೇಕು. ಅವರು ಹೆಣ್ಮಕ್ಳಿಗೆ ಈಗ ವರ್ಷಕ್ಕೆ 1 ಲಕ್ಷ ಹಾಕ್ತೇನೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಅದೆಲ್ಲ ಅನುಕೂಲ ಆಗ್ತದೆ ಬಡವರಿಗೆ, ಅದಕ್ಕೋಸ್ಕರ ಮಾಡಬೇಕು. ಈ ಪ್ರಧಾನಮಂತ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಪ್ರಧಾನಮಂತ್ರಿ ಹೆಸರಿಗೆ ಸರ್, ಪಬ್ಲಿಕ್, ಆದರೆ ಏನು ಲಾಭ ಇಲ್ಲ ಅವರಿಂದ. ಆಯ್ತಾ? ಅವರು ರೋಡ್ ಶೋ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಒಂದು 50 ಸಲ ಬರ್ತಾರೆ, ಕೆಲಸ ಏನಿಲ್ಲ ಅವ್ರದ್ದು. ಕಾಂಗ್ರೆಸ್ ಆದರೆ ಏನಾದರೂ ಕೊಡ್ತದೆ. ಬಡವ್ರ ಪಕ್ಷ ಅಂದರೆ ಕಾಂಗ್ರೆಸ್. ಅದೆಲ್ಲ ಅಡಾನಿ ಅಂಬಾನಿ ಅವರಿಗೆ ಲಾಭ ಅವ್ರದ್ದು, ಮತ್ತೆ ಬಡವ್ರಿಗೆ ಏನು ಲಾಭ ಇಲ್ಲ ಅವ್ರದ್ದು. ಪ್ರಧಾನಮಂತ್ರಿಯಿಂದ ಏನು ಲಾಭ ಇಲ್ಲ. ನಮಸ್ಕಾರ, ತಮ್ಮ ಹೆಸರು? ಆಯ್ತು ರೀ, ಗಂಗಮ್ರಿ. ಏನು ಕೆಲಸ ಮಾಡ್ತೀರಿ? ಒಕ್ಕಲ್ತನ ಮಾಡ್ತೇವ್ರಿ. ಈಗ ಎಲೆಕ್ಷನ್ ಬರತೈತಿ, ಏನು ಅನ್ಸುತ್ತೆ ನಿಮ್ಗೆ? ಅನಿಸಿಕೆ ಏನಿದೆ? ಆರ್ಸ್ ಬಲ್ರಿ, ನಮ್ಗೆ ಏನು ಮಾಡ್ತಾರೆ ಬಡವ್ರಿಗೆ ಅಂತ ಕೇಳ್ಕೊಂತವ್ರಿ ನಾವು.
ಮತ್ತೇನು ಹೇಳ್ಬೇಕ್ರಿ ನಿಮ್ಮೇ ತಿಳ್ಕೊಬೇಕ್ರಿ ಏನೇನು ಬಡವ್ರಿಗೆ ಏನೇನು ಮಾಡ್ಬೇಕು? ಏನು ಮಾಡ್ಬೇಕ್ರಿ ಒಂದಷ್ಟು ಏನನ ಅನುಕೂಲ ಮಾಡ್ಬೇಕ್ರಿ. ಮಕ್ಳು ಇಬ್ರು ಅದಾರ್ರಿ, ಒಬ್ರು ಬಿದ್ದು ಮುಗ್ಲಾಗ್ಯಾರ, ಇನ್ನೊಂದು ತಕ ಪೂಜೆ ಮಾಡಕ್ಕೆ ಹೋಗ್ಯಾರ. ನಾವು ಇರೋದು ಒಬ್ರು ಅದೀವ್ರಿ. ನಮಗೆ ಬಡವ್ರು ಅಂತೇಳಿ ಒಂದು ಸ್ವಲ್ಪ ರೊಟ್ಟಿ ಪಟ್ಟಿ ಮಾಡ್ಕೊಂತ ಇಂಥದ್ದು ಮಾಡ್ಕೊಂತ ಜೀವನ ಮಾಡ್ಕೊಂತ ಹೊಂಟೀವ್ರಿ. ಈಗ ನಮಗೇನು ಆರಾಮಿಲ್ರಿ. ಮತ್ತು ಏನನ್ನ ಮಾಡ್ದು ಆದಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಪಗಾರ ಹೆಚ್ಚು ಮಾಡೋದು, ಒಂದು ಸ್ವಲ್ಪ ಮನಿ ಮಾಡೋದು, ಆಮೇಲೆ ಮಾಡಿಕೊಡ್ರಿ ಒಳ್ಳೇದು. ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಯಾಕೆ ಬಂದ್ರೆ ಗ್ಯಾರಂಟಿ ಅಂಬೋದು ಐತಲ್ರಿ. ನಮಗೆ ನೀವು ಗ್ಯಾರಂಟಿ ಇದ್ರೂ ನಾವು ಮಾತಾಡೋದ್ರಿ. ಅಲ್ಲ ಫ್ರೀ ಬಸ್ ಎಲ್ಲ ಬಿಟ್ಟಾರ. ಬೇಡ್ರಿ ನಮ್ಗೆ ಅಂತವಲ್ಲ ಏನು ಬೇಡ. ಯಾಕೆ ಅದು ಎಷ್ಟು ಜನರು ಎಷ್ಟು ತನ ಇಟ್ಟತನ ಸೊತ್ತೀವಿ. ಅದು ಯಾಕೆ ಬೇಕೈತಿ ಫ್ರೀ ಅನ್ನೋದು? ಶಾಲೆ ಸ್ಕೂಲ್ ಮಕ್ಕಳಿಗೆ ಏನಾನ ಮಾಡಿದ್ರೆ ಅನುಕೂಲ ಇರ್ತೈತೆ. ತಿರ್ಗಾಡಿದ್ರೆ ನಮ್ಗೆ ಏನಾನ ಬರ್ತೈತೆ ಅನ್ರಿ ಅದು. ಅದರಿಂದ ಏನೈತ್ರಿ ನಮಗೆ? ಶಾಲೆ ಮಕ್ಕಳಿಗೆ ನಾವು ಬಡವ್ರಿಗೆ ಅದೊಂದು ಇತ್ತಂದ್ರೆ ಅನುಕೂಲ ಇರ್ತೈತೆ ರೀ. ಬರೀ ಫ್ರೀ ಇತ್ತಂದ್ರೆ ಅದೊಂದು ಆಗಿತ್ತಂದ್ರೆ ಊಟದ ವ್ಯವಸ್ಥೆ ಮಾಡ್ಬೇಕಲ್ರಿ. ರೇಷನಿಂಗ್ ಕಾರ್ಡ್ ಇದ್ರಿ, ಆಮೇಲೆ ದುಡ್ಡು ಹಾಕ್ತಾರಲ್ರಿ, ಅದ್ರಿ ನಮಗೆ ಬಂದಿಲ್ರಿ ಅದು ಇನ್ನೊಂದ್ಸಲ. ಮತ್ತೆ ಈಗ ಏನೋ ಬಂದ್ರೆ ಅದೊಂದು ಇದಾರಲ್ರಿ. ನೀವು ಫ್ರೀ ಬಸ್ನಾಗ ಓಡಾಡಿರಿ? ಓಡಾಡಿಲ್ಲ ಅಂತ ಹೇಳಂಗಿಲ್ಲ, ಓಡಾಡಿವ್ರಿ. 4 ಮಂದಿ ಓಡಾಡಿದ್ ನಾವು ಬಿಡಕ್ಕಾತತೆ, 4 ಮಂದಿ ಅಂತ ನಾವು ರೀ. ಈ ಪ್ರಧಾನಮಂತ್ರಿ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಬಗ್ಗೆ ಅಂತ ಏನು ಹೇಳಕ್ ಬರ್ತ್ರಿ? ಅವ್ರದ್ದು ಅಷ್ಟೈತೆ ಇವ್ರದ್ದು ಅಷ್ಟೈತೆ. ಈಗ ಮಾಡೋದಂತ ಮಾಡ್ಬೇಕಲ್ರಿ ಸರ್. ಈಗ ನೀವು ಮುಂದೆ ಇದ್ರೆ ಯಾರು ನಾವು ಒಂದು ಓಟ್ ಕೊಡೋದಕ್ಕೆ ಕೊಡ್ಬೇಕು ನಿಮಗೆ. ನೀವು ಬಂದ್ರೆ ನೀವು ತಿಳ್ಕೊಬೇಕದು. 10 ಮಂದಿ ನಮಗೆ ನಿಮ್ಗೆ ಹೆಂಗಿರ್ತದೆ ನಮಗೆ ಅದ್ರಂಗೆ ನಾವು ಅವ್ರನ್ನ ಆರಿಸಿ ಬರ್ಬೇಕಂಬದು ನಮಗೆ ಇರ್ಬೇಕು ಅಷ್ಟೇ. ನಮಸ್ತೆ ಚಿಂತನ ಚಾನಲ್ ಅವರಿಗೆ ಮತ್ತು ನಮ್ಮ ಕೊಪ್ಪಳ ಕ್ಷೇತ್ರದಿಂದ ಬಸವರಾಜ್ ಇಟ್ನಾಳ್ ಅವರು ಗೆಲ್ತಾರಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಆದರೂ ಸಿಂಧನೂರಿನಲ್ಲಿ ಕಾಂಗ್ರೆಸ್ ಭಾಳ ಮುಂಚೂಣಿಯಲ್ಲಿದೆ. ನಾವು ಈ ಸಲ ಕಾಂಗ್ರೆಸ್ ಬರ್ತಂತ ನಾವು 100ಕ್ಕೆ 100 ಹೇಳ್ತೀವಿ. ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಕ್ಯಾಂಡಿಡೇಟ್ಸ್ ಅಂದರೆ ಈಗ 2 ಸಲ ಸೋತಿದ್ದಾರೆ ರೀ. ಇದು 3ನೇ ಸಲ ಅವ್ರನ್ನ ಅವಕಾಶ ಮಾಡಿಕೊಡ್ಬೇಕಂತ ನಾವು ಯುವಕರಲ್ಲಿ ಮನವಿ ಮಾಡ್ಕೊಳ್ತಿದ್ವಿ. ಯಾಕೆಂದರೆ ಮೋದಿ 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 ಅಂತಾರೆ ಜನ. ಮೋದಿ ಬರೇ ಇವರು ಅಂದರೆ ಯಾರಂದರೆ ಶ್ರೀಮಂತರಿಗೆ ಅಷ್ಟೇ ಇದು ಮಾಡ್ತಾರೆ, ಬಡವ್ರ ಬಗ್ಗೆ ಏನು ಕೇರಿಲ್ಲ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ಸಿಗೆ ಈ ಸಲ ವೋಟ್ ಮಾಡ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಿಂಧನೂರು ಕ್ಷೇತ್ರದ ಜನರ ಅಭಿಪ್ರಾಯ, ಅವರ ಲೆಕ್ಕಾಚಾರ, ರಾಜಕೀಯ ಲೆಕ್ಕಾಚಾರ. ಮುಂದಿನ ಕ್ಷೇತ್ರದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.